ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ 40ಕ್ಕೂ ಹೆಚ್ಚು ಶೆಡ್ಗಳು ದಗದಗ ಅಂತ ಹೊತ್ತಿ ಉರಿದಿವೆ. ವೀರನಪಾಳ್ಯದಲ್ಲಿ ಕಾರ್ಮಿಕರು ವಾಸವಿದ್ದಂತ ಶೆಡ್ಗಳು ಭಸ್ಮ ಆಗಿರೋದು ಬೆಂಗಳೂರಲ್ಲಿ ನಡೆದಿರುವಂತಹ ಮತ್ತೊಂದು ಅಗ್ನಿ ದುರಂತ ಇದು. ಬೆಂಕಿಯ ಕೆನ್ನಾಲಿಗೆಗೆ 40ಕ್ಕೂ ಹೆಚ್ಚು ಶೆಡ್ಗಳು ದಗದಗ ಹೊತ್ತಿ ಉರಿದಿವೆ. ವೀರನಪಾಳ್ಯದಲ್ಲಿ ಕಾರ್ಮಿಕರು ಶೆಡ್ಗಳನ್ನ ಹಾಕೊಂಡು ವಾಸವಿದ್ರು. ಮೊದಲಿಗೆ ಒಂದು ಶೆಡ್ಗೆ ಬೆಂಕಿ ಹೊತ್ಕೊಂಡಿದೆ. ಅದರಿಂದ ಉಳಿದಂತಹ ಶೆಡ್ಗಳಿಗೂ ಕೂಡ ಬೆಂಕಿ ವ್ಯಾಪಿಸ್ತಾ ಹೋಗಿದೆ. ತಕ್ಷಣ ಹೊರಬಂದು ಜನರು ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಖಾಸಗಿ ಶಾಲೆಯ ಪಕ್ಕನೆ 50ಕ್ಕೂ ಹೆಚ್ಚು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಕಾರ್ಮಿಕರು ವಾಸಿಸ್ತಾ ಇದ್ರು. ಆದರೆ ಒಂದು ಶೆಡ್ಗೆ ಹೊತ್ಕೊಂಡಂಥ ಬೆಂಕಿಯಿಂದ ಎಲ್ಲ ಶೆಡ್ಗಳು ಅಂದರೆ 40ಕ್ಕೂ ಹೆಚ್ಚು ಶೆಡ್ಗಳು ಹೊತ್ತಿ ಉರಿದಿವೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಗ್ನಿಯ ನರ್ತನಕ್ಕೆ ಶೆಡ್ಗಳು ಭಸ್ಮ ಆಗಿವೆ. ನೋಡಿ, ಕಾರ್ಮಿಕರು ತಮ್ಮ ಕೆಲಸಗಳಿಗೆ ಬಳಸುವಂಥ ವಸ್ತುಗಳನ್ನು ಶೆಡ್ನಲ್ಲಿ ಇಟ್ಟಿದ್ದಾರೆ. ಅವೆಲ್ಲವೂ ಕೂಡ ನಾಶ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. 50ಕ್ಕೂ ಹೆಚ್ಚು ಶೆಡ್ಗಳ ನಿರ್ಮಾಣ ಇಲ್ಲ ಆಗಿರೋದು. ಸದ್ಯಕ್ಕೆ ಈ ಬೆಂಕಿಯ ವ್ಯಾಪ್ತಿ 40ಕ್ಕೂ ಹೆಚ್ಚು ಶೆಡ್ಗಳಿಗೆ ಆಗಿರೋದು. ಅಲ್ಲಿ ಅವರು ನೋಡಿ, ಕುಶಲಕರ್ಮಿಗಳು ಅವರೆಲ್ಲ ಕೂಡ ಇಲ್ಲಿ ವಾಸವಿದ್ರು. ಅವರು ಮಾಡಿದಂಥ ಒಂದಷ್ಟು ಕೆಲಸಗಳೇನಿದೆ ಅಥವಾ ವಿಗ್ರಹಗಳೇನಿದೆ ಅವೆಲ್ಲವೂ ಕೂಡ ಧ್ವಂಸ ಆಗಿಬಿಟ್ಟಿದ್ದಾವೆ. ಮಾರಾಟಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಕೆಲವರು ಆರ್ಡರ್ ಕೊಟ್ಟು ಹೋಗಿರ್ತಾರೆ, ಅವ್ರಿಗೆ ಕೊಡಬೇಕಾಗಿರುತ್ತೆ. ಬಟ್ ಅವೆಲ್ಲವೂ ಕೂಡ ಈ ಅಗ್ನಿಯ ನರ್ತನದಿಂದಾಗಿ ನಾಶ ಆಗಿಬಿಟ್ಟಿದ್ದಾವೆ. ಅವರು ತಮ್ಮ ಕೆಲಸಗಳಿಗೆ ಬಳಸ್ತಾ ಇದ್ದಂಥ ವಸ್ತುಗಳು ಅವೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿರೋದು, ಬೆಂಕಿಗೆ ಆಹುತಿ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇವರು ಶಿಲ್ಪಕಲಾ ಕಾರ್ಮಿಕರು, ಬೇರೆ ಬೇರೆ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು ಕೂಡ ಇಲ್ಲಿದ್ದರು ಅನಿಸುತ್ತೆ. ಅದರಲ್ಲಿ ಅವ್ರು ಮಾಡಿದಂಥ ವಿಗ್ರಹಗಳೇನಿದ್ದಾವೆ ಧ್ವಂಸ ಆಗಿದ್ದಾವೆ, ಕೆಲವು ವಿರೂಪಗೊಂಡಿದ್ದಾವೆ, ಇನ್ನು ಕೆಲವು ಪೂರ್ತಿ ಒಡೆದು ಹೋಗ್ಬಿಟ್ಟಿದ್ದಾವೆ. ಪಾಪ ಮಾಡಿದಂಥ ಕೆಲಸ ಎಲ್ಲವೂ ಕೂಡ ನದಿಯಲ್ಲಿ ಹುಣಸೆ ಹಣ್ಣು ಕಳ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಈಗ ಅವರು ಗೋಳಿಡ್ತಾ ಇದ್ದಾರೆ. ಇರೋದಕ್ಕೆ ಅಂತ ಇದ್ದಂಥ ಸೂರು ಇಲ್ಲ. ಮತ್ತೊಂದು ಕಡೆ ಅವ್ರು ಮಾಡಿದಂಥ ಕೆಲಸಗಳೆಲ್ಲವೂ ಕೂಡ ವೇಸ್ಟ್. ಈಗ ಬಹಳ ಕಷ್ಟಪಟ್ಟು ಈ ಒಂದು ವಿಗ್ರಹಗಳನ್ನು ಅವ್ರು ಕೆತ್ತಿರ್ತಾರೆ, ಅದೆಲ್ಲವೂ ಕೂಡ ನಾಶ ಆಗ್ಬಿಟ್ಟಿದೆ. ಹಾಗಾಗಿ ಪಾಪ ಆತಂಕದಲ್ಲಿದ್ದಾರೆ, ಈಗೇನು ಮಾಡಬೇಕು ಅಂತ. ನೋಡಿ, ಬೆಂಕಿ ಹೊತ್ತಿ ಉರಿದಂಥ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದು ಶೆಡ್ಡಿಗೆ ಹೊತ್ಕೊಂಡಂಥ ಬೆಂಕಿ ಉಳಿದಂಥ ಶೆಡ್ಗಳಿಗೂ ವ್ಯಾಪಿಸ್ತಾ ಹೋಗ್ಬಿಟ್ಟಿದೆ. ಹೀಗಾಗಿ ಆ ಶೆಡ್ಗಳಲ್ಲಿ ಇದ್ದಂಥ ಕಾರ್ಮಿಕರ ವಸ್ತುಗಳು ಮತ್ತು ಅವ್ರು ಮಾಡಿದಂಥ ಈ ಶಿಲ್ಪಕಲೆಗಳೇನಿದ್ದಾವೆ, ಕಲಾಕೃತಿಗಳಿರ್ಬೋದು, ಆ ವಿಗ್ರಹಗಳು ಅವೆಲ್ಲವೂ ಕೂಡ ಧ್ವಂಸ ಆಗಿಬಿಟ್ಟಿದ್ದಾವೆ. ಅವ್ರು ಬಳಸ್ತಾ ಇದ್ದಂಥ ವಸ್ತುಗಳು ಕೂಡ ಧ್ವಂಸ ಆಗಿರೋದು. ರಾತ್ರಿ ಏನಾಯ್ತು ಸರ್, ನಾವಿಲ್ಲಿ ಕೆಲಸದಿಂದ ಬಂದ ತಕ್ಷಣ ಒಳಗಡೆ ಅಡುಗೆ ಮಾಡಕ್ಕೆ ಕುಂತಿದ್ದೀವಿ. ಇಲ್ಲಿ ಈ ಕಡೆಯಿಂದ ಬೆಂಕಿ ಬಂತ, ಅದಕ್ಕೆ ಹುಡುಗರು ಎತ್ಕೊಂಡು ಆ ಕಡೆ ಹೋಗ್ಬಿಟ್ಟಿವಿ ಸರ್. ಇಷ್ಟೇ ನಡೆದಿರೋದು. ಆ ಕಡೆ ಎಲ್ಲ ಅದು ಗೊಂಬೆ ಎಲ್ಲ ಮಾಡ್ತಿದ್ರು ಸರ್. ಅಲ್ಲಿಂದ ಬೆಂಕಿ ಎತ್ಕೊಂಡ್ಬಿಡ್ತು. ಜನಗಳು ತುಂಬಾ ಜನಗಳು ಇದ್ದೀವಿ ಸರ್. ನಾವಿಲ್ಲಿ ಯಾರಿಗೇನಾಗಿಲ್ಲ ಸರ್. ಅದೇ ನಮ್ದು ರೇಷನ್ ಬಟ್ಟೆ ಬರೆ ಅದೇ ಹೋಯ್ತು ನಮ್ದು. ಎಷ್ಟು ಮನೆಗಳು ಬೆಂಕಿ ಅಂತ 18 ಮನೆ ಹೋಗಿದೆ ಸರ್. ಏನೇನು ಲಾಸ್ ಆಗಿದೆ? ಲಾಸ್ ಆಗಿದೆ ಸರ್. ಅದೇ ನಮ್ದು ಊಟ ಮಾಡೋದು, ಬಟ್ಟೆ ಬರೆ ಪಾತ್ರೆ ಸಾಮಾನು ಅದೇ ಹೋಗ್ಬಿಟ್ಟಿದೆ ಸರ್. ಕೆಲವ್ರದ್ದು ಕಾಸು ಎಲ್ಲ ಹಾಕಿದ್ರೆ ಸರ್, ಅದೇ ಹೋಗ್ಬಿಟ್ಟಿದೆ. ರಾತ್ರಿ ಏನಾಯ್ತು ಸರ್, ನಾವಿಲ್ಲಿ ಕೆಲಸದಿಂದ ಬಂದ ತಕ್ಷಣ ಒಳಗಡೆ ಅಡುಗೆ ಮಾಡಕ್ ಕುಂತಿದ್ದೀವಿ. ಇಲ್ಲಿ ಈ ಕಡೆಯಿಂದ ಬೆಂಕಿ. ಒಂದು ತೊಲಿ ಬಂಗಾರ ಇಟ್ಟಿದೆ, ಇದು ಕಿವಿನದು, ಇದು ಮುಗಿದು ಮುತ್ತು ನಮ್ಮ ದೊಡ್ಡ ಅದು ಹೋಗಿ ಅದು ಒಂದು ತೊಲಿ. ಹುಡುಗ ಒಂದು 10,000, ನಂದು 20,000, 30,000 ರೂಪಾಯಿನ ಕೆಲಸ ಹೋಗ್ಬಿಟ್ಟಾವು. ಅದು ನಾನು ಬಂದ ಕೆಲಸ ಅಲ್ಲಿ ಇದು ಬಂದು ಸ್ವಲ್ಪ ಕೈ ತೊಳೆದ ಕೆಲಸ ಬಾತ್ರೂಮ್ ಹೋಗಿ ಬಳಿ ಬರಬೇಕು ಅಂದ್ರೆ ಈ ಕಡೆ ಮೋಟ್ರ್ ಜಾಸ್ತಿ ನನ್ನ ರೂಮಿಂದ ಬಗ ಬೆಂಕಿನೇ ಹತ್ತು ಬಿಟ್ಟಿದ್ದು. ಒಳಗೆ ಗಾಬರಿಯಾಗಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿದ್ನಿ. ಅದ್ರಾಗ ಏನೂ ಇಲ್ಲ, ಖಾಲಿ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು. ಹೆಲ್ಪರ್ ಕೆಲಸ, ಗಾರಿ ಕೆಲಸ ಹೋಗಿದೆ ಸರ್. ಮನೆಯಲ್ಲಿ 3 ಜನ ಇದ್ದೀವಿ. ನಮ್ಮ 2 ಮಕ್ಕಳು, ನಾನು ಒಬ್ಬಾಕಿ ಇದ್ದಿದ್ದು. 5 ಜನದಾಗ ನಿನ್ನೆ ಕಳಿಸ್ಬಿಟ್ಟೀನಿ. ಡಿಮಿಸ್ ಹಾಕಿದ್ದೀವಿ ಮಗಳಿಗೆ ಬಾಣ್ತಾಣ ಕಳಿಸ್ಬಿಟ್ಟೀನಿ ಊರಿಗೆ.
ಈ ವರ್ಷೊಂದು 15 ವರ್ಷ ಆಯ್ತು ನೋಡಿ ಈ ಜಾಗ ಮೇಲೆ ಇದ್ದಿದ್ದು. ನಾವು ಹೋಗ್ತೀವಿ ಬರ್ತೀವಿ. ಒಂದು 6 ತಿಂಗಳು ಇಲ್ಲಿ ಇರೋದಂದ್ರೆ 1 ತಿಂಗಳು 2 ತಿಂಗಳು ಊರಲ್ಲಿ ಇರ್ತೀವಿ. ಇಲ್ಲಿ ಇರೋದು ಜಾಸ್ತಿ ನಾವು. ಏನು ಮಾಡ್ತೀನಿ ನೋಡಿ ಸರ್, ಗೌರ್ಮೆಂಟ್ ಏನು ಮಾಡ್ತೀರಿ ನೋಡಿ. ನಿಮ್ಗೆ ನೀವು ಎಲ್ಲಿಗೆ ಕಳಿಸ್ತೀರಿ, ಏನು ಮಾಡ್ತೀರಿ? ಗೌರ್ಮೆಂಟ್ ದೇವ್ ಬಿಟ್ಟು ನಿಮಗೆ ಪುಣ್ಯ ಮಾಡಿರಿ. ನಮ್ಗೆ ಬಡವ್ರಿಗೆ ಇದ್ದಿದ್ದು ಒಂದು ರೂಪಾಯಿನ ಜಮಾ ಮಾಡಿ 30,000 ರೂಪಾಯಿ ಇಟ್ಟಿದೆ. ಮಗ ಅದು ಗಾಡಿ ಇದ್ದಿದ್ದು, ಗಾಡಿ ಎಷ್ಟು ಆಗ್ಯದ 2-3 ದಿವಸ ಆಗಿದ್ದು. ಅದು ಎಲ್ಲ ಇಲ್ಲಿ ಇಸ್ಕೊಂಡು ಕಟ್ಟಬೇಕು, ಗಾಡಿ ರೆಡಿ ಮಾಡಬೇಕು ಅಂತ ಇಟ್ಟಿದ್ದೀವಿ. ರಾಯಚೂರು ಸರ್, ರಾಯಚೂರು ಜಿಲ್ಲಾ, ಲಿಂಗಸೂರು ತಾಲೂಕು. ಒಂದೇ ಊರಾರು ಎಲ್ಲರೂ ಒಂದಾರ. ಈ ಜಾಗ ಮೇಲೆ ಇದ್ದಿದ್ದು 15 ವರ್ಷ ಆಯ್ತು. ನಾವು ಇಲ್ಲೇ ಇದ್ದೀವಿ. ಇಷ್ಟು ಲಾಸ್ಟ್ ಆಗಡೆ ಜಾಗ ಖಾಲಿ ಹೋಗ್ರಿ ಅಂತಾನು ಓನರ್. ಎಲ್ಲಿ ಹೋಗಮ್ ಸರ್? ನಮ್ಗೆ ಅಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲ, ಉಣಾಕ ತಿನ್ನಾಕ ಪಾತ್ರೆ ಇಲ್ಲ, ಹಿಂಗೆಲ್ಲ ಸುಟ್ಟು ಹೋಗ್ಬಿಟ್ಟು ಅದು ಎಲ್ಲಿ ಹೋಗಂದ್ರೆ ಹೋಗ್ರಿ, ಇಲ್ಲಿ ಜಾಗ ಬಿಟ್ಟು ಹೋಗ್ರಿ ಅಂತಾನು ಸರ್. ನಿಮ್ಮ ಮುಂದೆ ಎಲ್ಲಿ ಅಂತ ಹೋಗ್ರಿ? ನಮ್ಮ ಮೈ ಮೇಲೆ ಏನು ಬಟ್ಟೆ ಇದ್ರೆ ಹೊತ್ಕೊಂಡ್ರೆ ಹೋಗ್ಬೇಕು. ಇದು ಇದ್ದಿದ್ದು ಬಟ್ಟೆ ಎಷ್ಟೇ ಐತಿ. ಕೆಲಸ ಅಲ್ಲಿ ಬಿಂದು ಕಾಯಿ ಕಲ್ಲು ತೊಳಸು ಸ್ವಲ್ಪ ಬಾತ್ರೂಮ್ ಹೋಗಿ ಒಳಗೆ ಬಂದಾಗೆ ಬ್ಯಾಂಕಿನ ಹತ್ಬಿಟ್ಟದ. ಪದೇ ಮನ್ಯಾಗನು ಹೋಗಿದ್ಲ ಚಾಯ್ ತೆಗ್ದ. ಅಷ್ಟು ಪರಿಸ್ಥಿತಿ ಆಗದ. 7 ಗಂಟೆಗೆ ಸರ್ ರಾತ್ರಿ ಆಗಿದ್ದು ಅಂದ್ರೆ ನಾವು ಪರಾಣ ಹೋಗ್ತಿದ್ವು. ನಾವು ಪರಾಣ ಉಳಿದಿದ್ದು ಸಾಕ. ಇಲ್ಲಿ ಇದು ಗುಡಿ ಮುಂದೆ ರೋಡ್ ಇಲ್ಲಿಗೆ ಮುಕ್ಕೊಂತೀವಿ ಸರ್. ಇಲ್ಲಿ ಇವರು ಬಿಸ್ಕಿಟ್ ತಂದು ಕೊಟ್ರು, ಯಾರು ಬ್ರೆಡ್ ತಂದು ಕೊಟ್ರು, ಪುಣ್ಯ ಮಾಡಿದ್ರು. ರೋಡಿ ಮೇಲೆ ಮುಕ್ಕೊಂಡಿದ್ವಿ. ದೇವಸ್ಥಾನ ಚಿಕ್ಕ ಮುಕ್ಕೊಂಡಿದ್ರು. ಇಬ್ಬರು ಮಕ್ಕಳಿಗೆ ದ್ಯಾಸ್ ಮಾಡಿ ಅದು ಮಕ್ಕಳಿಗೆ ಎಳ್ಕೊಂಡು ಹೋಗ್ಬಿಟ್ಟಾರ. ಆ ಝೋಪಡದಾಗ ಮಗ ಹಂಗೆ ಮುಕ್ಕೊಂತಿದ್ದ, ಝೋಪಡಿ ಎತ್ತಿದ್ದ. ಅದು ಮಗ ಬಂದು ದ್ಯಾಸ್ ಮಾಡಿ ನಮ್ಮ ಮಗ ಇದಾನ ಅಂತ ಹೇಳ್ಕೊಂಡು ಹಂಗೆ ಹೋದ. ಪೂರ ಸೇಮನ್ ಸುಟ್ಬಿಟ್ಟಾರ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಏನು ಕೇಳಮ್ ಸರ್? ಸರ್ಕಾರ ನಮ್ದು ಬಿಟ್ಟು ಇದ್ದಿದ್ದು ಲುಕ್ಷಾಣ. ನಮ್ಮ ಮೇಲೆ ಬಟ್ಟೆ ಇಲ್ಲ, ಪಾತ್ರೆ ಇಲ್ಲ, ಎಲ್ಲಿ ದುಡಾಕ ನಮ್ಗೆ ಜಾಗ ಇಲ್ಲೇ ಇರೋದು ಜಾಸ್ತಿ. ನಾವು ಊರಲ್ಲಿ ಎಲ್ಲಿಂದ ಹೋಗಮ್ಮ? ಊರಲ್ಲಿ 1 ತಿಂಗಳು 15 ದಿವಸ ಇದ್ರೆ ಜಾಸ್ತಿ ದಿನ ಆಯ್ತು. ಇಲ್ಲೇ ಇರೋದು ಜಾಸ್ತಿ.